ಹೌದಪ್ಪ ಇದು ಆಗುವಂಥದ್ದು ಅನ್ನುವಂಥ ಮಾತಿಗೆ ಒಂದು ಸಮುದಾಯ ನಿಮ್ಮ ಜೊತೆ ಯಾವಾಗಲೂ ನಿಂತಿದೆ. ಅವರಿಗೆ ಮೋಸ ಮಾಡಿದರೆ ಅದು ಬುದ್ಧಿ ಕಲಿಸುತ್ತದೆ ಎಂದು ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಹೇಳಿದರು. ನಿಮ್ಮ ಜೊತೆ ಇಲ್ಲಿವರೆಗೆ ಬಂದೀವಿ, ಅದು ಇಲ್ಲಿವರೆಗೆ ನಮ್ಮವ್ರು ಯಾರೂ ಮುಖ್ಯಮಂತ್ರಿ ಆಗಲಿಲ್ಲ ಅನ್ನೋದು ನಮ್ಮ ಉರ್ಲಿಂಗಪೆದ್ದಿ ಸ್ವಾಮೀಜಿಯವರ ಅಭಿಪ್ರಾಯ. ಅದೇ ಕಾಲಕ್ಕೆ ದಲಿತ ಸಮುದಾಯವು ಸಮಾನತೆ ಮತ್ತು ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಇನ್ನೆಷ್ಟು ವರ್ಷ ಕಾಯಬೇಕು? ಇನ್ನೂ ಎಷ್ಟು ವರ್ಷ ಹಿಂಗೆ ಹೋಗೋದಪ್ಪ ಇದು? ಆ ದೇಶ ಆರ್ಥಿಕವಾಗಿ ಸದೃಢತೆ ಆಗುತ್ತದೆ. ಚಂದ್ರಯಾನ ಮಾಡಿದೆ, ಪರಿಷ್ಠ ಶ್ರೇಣಿ ಇದೆ, ಆದರೂ ಜಾತಿ ಸಂಘಗಳು ರಚನೆ ಆಗುತ್ತವೆ. ಆದರೂ ಇವತ್ತಿಗೂ ಜಾತಿಗಳು ಹೋಗ್ತಾ ಇಲ್ಲ ಅಂತೇಳಿ ಜಾತಿ ಸಂಘಟನೆಗಳಾಗ್ತಾ ಇದ್ದಾವೆ, ಜಾತಿ ಮೇಲೆ ವ್ಯವಹಾರ ಆಗ್ತಾಯಿದ್ದಾವೆ. ಶಾಶ್ವತ ಸಮಾನತೆ ಬರುವವರೆಗೂ ಮೀಸಲಾತಿ ಇರಲೇಬೇಕು. ಹೀಗಾಗಿ ಜಾತಿ ಸಂಘಗಳು ಹೆಚ್ಚಾದಾಗ ಶಾಶ್ವತವಾಗಿ ಸಮಾನತೆ ಬರುವವರೆಗೆ ಮೀಸಲಾತಿ ಅನಿವಾರ್ಯ. ಅದೇ ಕಾರಣ ನಾವು ಒಂದು ನೀವು ಸಲ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಈ ಒಂದು ನಮ್ಮ ಪರಮೇಶ್ವರ್ ಅವರು ಸಹಿತ ನಾವು ಏನಪ್ಪ ಅಂತಂದ್ರೆ ಇದಕ್ಕಾಗಿ ಸಜ್ಜಾಗಿದ್ದೀವಿ, ಅಧಿಕಾರ ಹಂಗೆ ಸಿಗೋದಿಲ್ಲ ಅನ್ನೋಂಥ ಮಾತನ್ನು ಮಾತಾಡಿ ನೇರವಾಗಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲೇ ವಿಶೇಷವಾಗಿ ಪರಮ ಪಯಣ ಅನ್ನುವಂಥ ಕೃತಿಯನ್ನು ಬಿಡುಗಡೆ ಮಾಡಿ ನಮ್ಮ ಪರಮೇಶ್ವರ್ ಅವರ ಒಂದು ಎತ್ತರ ಸ್ಥಾನವನ್ನು ಅದರಲ್ಲಿ ಏನು ಮಾಡಿದ್ದಾರೆ ಬರಕ್ಕೆ ಅವೆಲ್ಲ ತಿಳಿಸೋದು ಕೆಲಸ ಮಾಡಿದ್ದಾರೆ. ಏನೂ ಇರಲಿ, ಈ ಒಂದು ಏನಪ್ಪ ಅಂತಂದ್ರೆ ಮಾತನ್ನು ನಾವು ಇಲ್ಲಿ ಇನ್ನಷ್ಟು ಗಮನಿಸಿ ಹೇಳಬೇಕಾಗಿದೆ. ಕೊನೆಯದಾಗಿ ಹೇಳುವಂಥದ್ದು ಇಷ್ಟ, ಜಿ ಪರಮೇಶ್ವರ್ ಹೇಳಿದ ಮಾತಿನೊಂದಿಗೆ